ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿರಂತರವಾಗಿ ನನ್ನ ವೀಡಿಯೋಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಇವಾಗಲೇ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ನಿರಂತರವಾಗಿ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಮೂಡಿಸೋಕ್ಕೋಸ್ಕರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನೀವು ಸಹ ಈ ವಿಡಿಯೋಗಳನ್ನ ನೋಡಿಕೊಂಡು ಕಾನೂನಿನ ಬಗ್ಗೆ ಸ್ವಲ್ಪ ಅರಿವು ಮತ್ತು ಜ್ಞಾನವನ್ನು ಪಡ್ಕೊಳ್ಳಿ. ಮತ್ತು ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಾವು ಹೊಸದಾಗಿ ಒಂದು ವೀಡಿಯೋಗಳನ್ನ ಮಾಡಿ ನಾನು ತಲುಪಿಸ್ತಾ ಇರ್ತೀನಿ ಜನಗಳಿಗೋಸ್ಕರ. ನಿರಂತರವಾಗಿ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿ. ಈಗ ನಾನು ಮೈನ್ ಟಾಪಿಕ್ ಬಂದ್ಬಿಡ್ತೀನಿ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಖಾತಾ ಅಂದರೆ ಏನು, ಖಾತೆಯಲ್ಲಿ ಏನು ಎಷ್ಟು ವಿಧ ಇದೆ, ಯಾವುದಕ್ಕೋಸ್ಕರ ಖಾತೆ ಮಾಡಿಸ್ಕೋಬೇಕು, ಖಾತೆಯಲ್ಲಿ ಏನೇನು ಅನುಕೂಲ ಇದೆ ಅನನುಕೂಲ ಇದೆ, ಮತ್ತು ಖಾತೆ ಮಾಡಿಸೋದ್ರಿಂದ ಏನು ಯೂಸ್ ಇದೆ, ಮತ್ತು ಖಾತೆನ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೋಬೋದು, ಖಾತೆ ಮಾಡಿಸೋದಕ್ಕೆ ಎಷ್ಟು ದಿನ ಕಾಲಾವಕಾಶ ಬೇಕು, ಖಾತೆಗೆ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಮೊದಲಿಗೆ ಸ್ನೇಹಿತರೆ, ಖಾತಾ ಅಂತ ಹೇಳಿದ್ರೆ ಒಂದು ಓನರ್ಶಿಪ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಖಾತಾ ಅಂದರೆ ಓನರ್ಶಿಪ್ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಬರೀ ಖಾತೆ ಮೂಲಕ ಓನರ್ಶಿಪ್ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ಖಾತೆಯೂ ಸಹ ಒಂದು ಓನರ್ಶಿಪ್ಪನ್ನು ತೋರಿಸುವಂಥದ್ದು ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಓನರ್ಶಿಪ್ಪು ಮತ್ತು ಖಾತೆಗೂ ಏನು ಡಿಫ್ರೆನ್ಸ್ ಇದೆ, ಮತ್ತು ಖಾತೆ ನೋಡಿ ಓನರ್ಶಿಪ್ ಡಿಕ್ಲೇರ್ ಮಾಡ್ಕೋಬೋದಾ ಅನ್ನೋದ್ರ ಬಗ್ಗೆ ನಾನು ಈ ಹಿಂದಿನ ವಿಡಿಯೋ ಮಾಡಿದ್ದೆ. ಅದ್ರ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಸಹ ನಾನು ಹಾಕಿರ್ತೀನಿ. ಅದನ್ನು ನೋಡಿ ಆ ಓನರ್ಶಿಪ್ಪು ಹೇಗೆ ಪ್ರೂವ್ ಆಗುತ್ತೆ ಖಾತೆಯಿಂದ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ. ಮೊದಲಾಗಿ ಖಾತೆ ಅಂದರೆ ಏನು ಅಂತ ಹೇಳಿದ್ರೆ ಒಂದು ಓನರ್ಶಿಪ್ ಒಂದು ಡಿಕ್ಲರೇಷನ್ ಫಾರ್ಮ್ ಅಂತ ಹೇಳ್ಬೋದು, ಅಥವಾ ಅಂದರೆ ಒಂದು ಓನರ್ಶಿಪ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಮೊದಲಿಗೆ ಸ್ನೇಹಿತರೆ, ಖಾತೆಯಲ್ಲಿ ಏನೇನು ಒಳಗೊಂಡಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಖಾತೆಯಲ್ಲಿ ಏನಿರುತ್ತೆ ಅಂದರೆ ಯಾರು ಓನರು ಅವನ ಬಗ್ಗೆ ಸಂಪೂರ್ಣದ ಒಂದು ಮಾಹಿತಿ ಇರುತ್ತೆ. ಮತ್ತು ಖಾತೆ ಪ್ರಾಪರ್ಟಿ ಎಲ್ಲಿದೆ, ಮತ್ತು ಪ್ರಾಪರ್ಟಿ ಡೈಮೆನ್ಷನ್ ಏನಿದೆ, ಎಷ್ಟು ಅಗಲ ಎಷ್ಟು ಉದ್ದ ಇದೆ, ಮತ್ತು ಪ್ರಾಪರ್ಟಿ ಮೇಲೆ ಏನಾದ್ರು ಸಾಲ ಇದೆಯಾ, ಮತ್ತು ಪ್ರಾಪರ್ಟಿಲಿ ಏನಾದ್ರು ಒಂದು ಋಣಗಳಿದೆಯಾ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನೀವು ಖಾತೆಯಿಂದ ನೋಡಿ ತಿಳ್ಕೊಬೋದು. ಮತ್ತು ಪ್ರಾಪರ್ಟಿ ಯಾವುದ್ರ ಮೂಲಕ ಬಂತು, ನಿಮಗೆ ಆ ವ್ಯಕ್ತಿಗೆ ಯಾವುದ್ರ ಮೂಲಕ ಖಾತೆ ಬಂದಿದೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿನ ನಿಮಗೆ ಸಿಗುತ್ತೆ. ಏನು ಯೂಸ್ ಇದೆ ಅಪ್ಪ ಖಾತೆಯಿಂದ, ಖಾತೆ ಮಾಡಿಸ್ಕೊಳ್ಳೋದ್ರೆ ನನಗೇನಾಗುತ್ತೆ, ನನಗೇನು ನಷ್ಟ ಆಗುತ್ತಾ, ಖಾತೆ ಮಾಡಿಸೋದ್ರಿಂದ ನನಗೇನು ಯೂಸ್ ಇದೆ, ಖಾತೆ ನಾನು ಯಾಕೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ, ಖಂಡಿತವಾಗಿ ನೀವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಲಿ, ಅಥವಾ ನಿಮ್ಗೆ ಯಾರು ಗಿಫ್ಟ್ ಮಾಡಲಿ, ವಿಲ್ ಮಾಡಲಿ, ಅಥವಾ ನಿಮ್ಮ ಅಣ್ಣ ತಮ್ಮದಿರ ಮಧ್ಯೆ ಏನಾದ್ರು ವಿಭಾಗ ಪತ್ರ ಮಾಡಿಸ್ಕೊಂಡು ಸಹ ನೀವು ಕಂಪಲ್ಸರಿ ನೀವು ಖಾತೆನ ನಿಮ್ಮ ಹೆಸರಿಗೆ ಚೇಂಜ್ ಮಾಡ್ಕೊಳ್ಳೇಬೇಕು. ಖಾತೆ ಚೇಂಜ್ ಮಾಡಲಿಲ್ಲ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲಿಗೆ ನೀವು ಪ್ರಾಪರ್ಟಿನ ಯಾರಿಗೂ ಸೇಲ್ ಮಾಡೋಕ್ಕಾಗೋದಿಲ್ಲ. ಖಾತೆ ಕಾಪಿ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನೀವು ಇನ್ನೊಬ್ಬರಿಗೆ ಸೇಲ್ ಮಾಡೋಕ್ಕೆ ಅವಕಾಶ ಇರೋದು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಇನ್ನೊಬ್ಬರಿಗೆ ಸೇಲ್ ಮಾಡೋಕ್ಕಾಗಲ್ಲ. ನಂತರ ನೀವು ಖಾತೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಬ್ಯಾಂಕಲ್ಲಿ ಲೋನ್ ಸಹ ತಗೊಳ್ಳೋಕ್ಕಾಗಲ್ಲ. ಲೋನ್ ತಗೋಬೇಕು ಅಂತ ಹೇಳಿದ್ರು ಕಂಪಲ್ಸರಿ ನೀವು ಖಾತೆ ಸರ್ಟಿಫಿಕೇಟ್ ಕೊಡಲೇಬೇಕು. ಒಂದು ವೇಳೆ ನೀವು ಏನಾದ್ರು ಹೊಸದಾಗಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಅಥವಾ ಇರೋ ಬಿಲ್ಡಿಂಗನ್ನು ರಿನೋವೇಟ್ ಮಾಡಬೇಕು, ನವೀಕರಣ ಮಾಡಬೇಕು ಅಂತ ಹೇಳಿದ್ರು ಖಾತಾ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಲೇಬೇಕು. ಅಥವಾ ನೀವು KBಯಿಂದ ಕರೆಂಟ್ ಕಲೆಕ್ಷನ್ ತೊಗೋಬೇಕು ಅಂತ ಹೇಳಿದ್ರು, ಅಥವಾ ಅಂದರೆ ಮುನ್ಸಿಪಾಲ್ಟಿಯಿಂದ ಅಥವಾ ಕಾರ್ಪೊರೇಷನಿಂದ ಒಂದು ನಲ್ಲಿ ಕಲೆಕ್ಷನ್ ತೊಗೋಬೇಕು, ನೀರಿನ ಕಲೆಕ್ಷನ್ ತೊಗೋಬೇಕು ಅಂತ ಹೇಳಿದ್ರು ಖಾತಾ ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ ಆಗಿರುತ್ತೆ. ಹಾಗಾಗಿ ಖಾತಾ ಸರ್ಟಿಫಿಕೇಟ್ ಇಲ್ಲದೆ ನೀವು ಯಾವುದೇ ರೀತಿಯಾಗಿ ಲೀಗಲ್ ಕೆಲಸಗಳನ್ನ ನೀವು ಮಾಡೋಕ್ಕಾಗೋದಿಲ್ಲ. ಕಾನೂನುಬದ್ಧವಾಗಿ ಕೆಲಸ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಾತಾ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಪ್ರಾಧಿಕಾರ, ಪ್ರತಿಯೊಂದು ಇಲಾಖೆಗೂ ಸಹ ನೀವು ಖಾತಾ ಸರ್ಟಿಫಿಕೇಟನ್ನು ಕೊಟ್ಟರೆ ಮಾತ್ರ ನಿಮ್ಮ ಮುಂದಿನ ಕೆಲಸ ಆಗುತ್ತೆ ಹೊರತು ನಿಮ್ಮ ಹತ್ರ ಸೇಲ್ ಇಡೋ, ಗಿಫ್ಟ್ ಇಡೋ, ರಿಜಿಸ್ಟ್ರೇಷನ್ ಡೀಡು ಏನಿದೆ ಅದನ್ನು ಕೊಟ್ಟರೆ ಅದು ಒಂದು ಕೆಲಸಗಳು ಆಗೋದಿಲ್ಲ. ಹಾಗಾಗಿ ಖಾತಾ ಅನ್ನೋದು ಮ್ಯಾಂಡೇಟ್ರಿಯಾಗಿ ನೀವು ಪಡ್ಕೊಳ್ಳೇಬೇಕು. ಪಡ್ಕೋಬೇಕು ಅಂದರೆ ಏನು ಮಾಡಬೇಕು, ಖಾತಾ ಪಡ್ಕೋಬೇಕು ಅಂತ ಎಲ್ಲಿ ಮಾಡಬೇಕು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ, ನಿಮ್ಮ ಏನು ಪ್ರಾಪರ್ಟಿ ಜ್ಯೂರಿಸ್ಡಿಕ್ಷನ್ ಎಲ್ಲಿದೆ, ಎಲ್ಲಿ ಪ್ರಾಪರ್ಟಿ ಇದೆ, ಅದು ಸಂಬಂಧಪಟ್ಟ ಇಲಾಖೆ ಪ್ರಾಧಿಕಾರ ಏನಿದೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಆಗಬೇಕು. ಒಂದು ವೇಳೆ ನೀವು ಮುನ್ಸಿಪಲ್ ಲಿಮಿಟಲ್ಲಿದ್ದರೆ ಮುನ್ಸಿಪಾಲ್ಟಿಗೆ ಹೋಗಬೇಕು, ನಗರಸಭೆ ಲಿಮಿಟಲ್ಲಿದ್ದರೆ ನಗರಸಭೆ ವ್ಯಾಪ್ತಿಗೆ ಹೋಗಬೇಕು. ಒಂದು ವೇಳೆ ಪಂಚಾಯತಿ ಲಿಮಿಟ್, ವಿಲೇಜ್ ಲಿಮಿಟ್ ಇದ್ದರೆ ಪಂಚಾಯತಿ ಲಿಮಿಟ್ಗೆ ಹೋಗ್ಬಿಟ್ಟು ನೀವು ಖಾತೆನ ಚೇಂಜ್ ಮಾಡಬೇಕು. BBMP ಲಿಮಿಟ್ಗೆ ಹೋದರೆ BBMPಗೆ ಹೋಗ್ಬಿಟ್ಟು ಖಾತೆನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಖಾತೆ ಚೇಂಜ್ ಮಾಡ್ಕೋಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಖಾತೆ ಚೇಂಜ್ ಮಾಡ್ಕೋಬೇಕಾದ್ರೆ ಹಿಂದಿನ ಓನರ್ ಖಾತೆ ಕಾಪಿ ಕೊಡಬೇಕು. ಒಂದು ಖಾತಾ ಸರ್ಟಿಫಿಕೇಟ್ ಏನಿದೆ, ನೀವೇನು ಪ್ರಾಪರ್ಟಿ ಪರ್ಚೇಸ್ ಮಾಡಿರೋ ಅಥವಾ ನಿಮಗೆ ಯಾವ್ದ್ರ ಮೂಲಕ ಬಂತೋ ಅವ್ರ ಹಿಂದೆ ಯಾರ ಹೆಸರು ಖಾತೆ ಇತ್ತು ಅವ್ರದ್ದು ಖಾತಾ ಸರ್ಟಿಫಿಕೇಟ್ ಒಂದು ಕಾಪಿನ ಸಲ್ಲಿಸಬೇಕು. ಅದ್ಬಿಟ್ಟು ಏನು ಕೊಡಬೇಕು ಅಂತ ಹೇಳಿದ್ರೆ, ಹಿಂದೆ ಟ್ಯಾಕ್ಸ್ ಕಟ್ಟಿರೋ ರಸೀದಿಗಳೇನಿರುತ್ತೆ, ಹಿಂದಿನ ವರ್ಷಗಳಲ್ಲಿ ಅಥವಾ 1 ವರ್ಷದ 2 ವರ್ಷದ ಟ್ಯಾಕ್ಸ್ ಏನು ಕಟ್ಟಿರ್ತೀರ ಅದ್ರ ರಸೀದಿ ಏನಿರುತ್ತೆ ಆ ರಸೀದಿ ಕಾಪಿನೂ ಸಹ ನೀವು ಇಲಾಖೆಗೆ ಸಬ್ಮಿಟ್ ಮಾಡಬೇಕು. ಅದ್ರ ಜೊತೆ ಏನು ಕೊಡಬೇಕು ಅಂತ ಹೇಳಿದ್ರೆ, ನೀವು ನಂತರ ಡೀಡ್, ನಿಮಗೆ ಯಾವುದ್ರ ಮೂಲಕ ಒಂದು ಪ್ರಾಪರ್ಟಿ ನಿಮಗೆ ಬಂತು, ಒಂದು ಖರೀದಿ ಮೂಲಕ ಬಂದಿರ್ಬೋದು, ಅಥವಾ ದಾನದ ಮೂಲಕ ಬಂದಿರ್ಬೋದು, ಅಥವಾ ವಿಭಾಗ ಪತ್ರದಿಂದ ಮೂಲಕ ಬಂದಿರ್ಬೋದು, ಅಥವಾ ಕೋರ್ಟ್ ಡಿಕ್ರಿಯಿಂದ ಬಂದಿರ್ಬೋದು, ಅಥವಾ ಗೌರ್ಮೆಂಟಿಂದನೇ ಗ್ರ್ಯಾಂಟಾಗಿ ಸಹ ಬಂದಿರ್ಬೋದು.
ಅದರದ್ದು ಒಂದು ಸರ್ಟಿಫೈಡ್ ಕಾಪಿ ಒಂದನ್ನು ಕೊಡಬೇಕಾಗತ್ತೆ. ಒರಿಜಿನಲ್ ಕೊಡಬೇಕು ಅನ್ನೋದೇನಿಲ್ಲ, ದೃಢೀಕೃತ ನಕಲು ಅಂದರೆ ಒಂದು ಜೆರಾಕ್ಸ್ ಮಾಡಿಸಿ ನೋಟ್ರಿ ಅವ್ರ ಹತ್ರ ಒಂದು ನೋಟ್ರಿ ಮಾಡಿಸ್ಕೊಟ್ರು ಆಗುತ್ತೆ, ಅದು ದೃಢೀಕೃತ ನಕಲು ಅಂತ ಹೇಳ್ಬೋದು. ಅದೊಂದು ಕಾಪಿ ಕೊಡಬೇಕಾಗತ್ತೆ. ಅದು ಬಿಟ್ರೆ ಏನು ಕೊಡಬೇಕು ಅಂದರೆ ನಿಮ್ಮದೊಂದು ಆಧಾರ್ ಕಾರ್ಡ್ ಕೊಡಬೇಕು. ಡಾಕ್ಯುಮೆಂಟ್ ಯಾರ ಹೆಸರಿಗೆ ಚೇಂಜಸ್ ಆಗಬೇಕು ಅದರದ್ದು ಆಧಾರ್ ಕಾರ್ಡ್ ಕೊಡಬೇಕು. ಮತ್ತು ಅದು ಬಿಟ್ರೆ ಏನು ಕೊಡಬೇಕು ಅಂತ ಹೇಳಿದ್ರೆ, ಏನಾದ್ರು ಹೊಸದಾಗಿ ಲೇಔಟ್ ಏನೋ ತೊಗೊಂಡಿದ್ರೆ, ಲೇಔಟಿಂದ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಿದರೆ ಆ ಲೇಔಟ್ ಪ್ಲ್ಯಾನ್ ಸಹ ಕೊಡಬೇಕು. ಇಷ್ಟೆಲ್ಲ ಡಾಕ್ಯುಮೆಂಟ್ ಕೊಟ್ಟಮೇಲೆ ನಿಮ್ಮದು ಆ ಪ್ರಾಪರ್ಟಿ ಮುಂದೆ ನಿಂತಿರೋದೊಂದು ಫೋಟೋ ಕೊಡಬೇಕು, ಮತ್ತು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಕೊಡಬೇಕು. ಪ್ರಾಪರ್ಟಿ ಮುಂತಿರೋದು ಫೋಟೋ 4/6 ಸೈಜಲ್ಲಿ ಇರಬೇಕು. ಪಾಸ್ಪೋರ್ಟ್ ಸೈಜ್ ಮಾಮೂಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು. ಇದಿಷ್ಟು ನೀವು ಸಬ್ಮಿಟ್ ಮಾಡಿದ್ರೆ, ಇವಾಗೆಲ್ಲ ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು, ಮೊದಲೆಲ್ಲ ಮ್ಯಾನ್ಯುವಲ್ ತಗೋತಾ ಇದ್ರು, ಇವಾಗೆಲ್ಲ ಮ್ಯಾಂಡೇಟ್ರಿಯಾಗಿ ಆನ್ಲೈನಲ್ಲೇ ತೊಗೊಳ್ಳೋದು. ಹಾಗಾಗಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ಎಷ್ಟು ದಿನ ಆಗಬೇಕು ನಿಮ್ಮ ಖಾತಾ ಚೇಂಜ್ ಆಗೋಕ್ಕೆ? 1 ದಿನಕ್ಕಾಗತ್ತಾ, 2 ದಿನಕ್ಕಾಗತ್ತಾ, 1 ವಾರಕ್ಕಾಗತ್ತಾ ಅಂತ ಹೇಳಿದ್ರೆ 45 ವರ್ಕಿಂಗ್ ಡೇಸ್, 45 ದಿನಗಳ ವರ್ಕಿಂಗ್ ಡೇಸ್ ನಂತರ ಒಂದು ಖಾತಾ ಸರ್ಟಿಫಿಕೇಟನ್ನು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಆದರೆ ಯಾರೂ ಸಹ ಈಗ ಏನು ಗೌರ್ಮೆಂಟ್ ಅಫಿಷಿಯಲ್ ಯಾರು ಇರ್ತಾರೆ, ಯಾರು ಮುನ್ಸಿಪಾಲ್ಟಿ ಅಥವಾ ಪಂಚಾಯತಿ ಅಥವಾ BBMPಲಿ ಇರ್ಬೋದು, ಅವರೆಲ್ಲ ಸಹ ಯಾರೂ ಸಹ ನಿಮಗೆ 45 ದಿನಕ್ಕೆ ಯಾವುದೇ ಕಾರಣಕ್ಕೂ ನೀವು ಖಾತೆನ ತಗೊಳ್ಳೋದಕ್ಕಾಗೋದಿಲ್ಲ. ಇವಾಗೆಲ್ಲ ಲಂಚಗಳು ಜಾಸ್ತಿ ಆಗಿದೆ. ಈಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಇಷ್ಟು ಅಮೌಂಟ್ ಕೊಟ್ಟರೆ ಮಾತ್ರ ನಿಮಗೆ ಖಾತಾನ ಚೇಂಜ್ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಖಾತಾ ಚೇಂಜ್ ಮಾಡಿಕೊಡೋದಿಲ್ಲ ಅಂತೆಲ್ಲ ಓಪನ್ ಆಗಿ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಇವಾಗ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ನೀವು ಅದನ್ನು ಯಾರು ಆ ಥರ ಕೇಳಿದ್ರೆ ಬೇಕಾದ್ರೆ ನೀವು ಏನಾರು ಒಂದು ಪ್ರೂಫ್ ಇಟ್ಕೊಬಂದರೆ ಅವ್ರ ವಿರುದ್ಧ ಯಾವ್ದಾರು ಒಂದು ದೂರನ್ನು ದಾಖಲಿಸಿ ಅವ್ರಿಗೂ ಸಹ ಒಂದು ಆಕ್ಷನ್ ತೊಗೋಬೋದು. ಅದು ಇವಾಗ ಜನ ಏನು ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಕೆಲಸ ಆಗಬೇಕು ಅಂದರೆ ಏನೋ ಎಮರ್ಜೆನ್ಸಿ ಇದೆ, ಖಾತಾ ಇದ್ದರೆ ನನಗೊಂದು ಪ್ರಾಪರ್ಟಿ ಸೇಲ್ ಮಾಡ್ಬೋದು, ಇಲ್ಲ ಖಾತಾ ಇದ್ದರೆ ಒಂದು ಸೇಲ್ ಮಾಡ್ಬೋದು, ಅಥವಾ ಅಂದರೆ ಏನಾದ್ರು ಒಂದು ಲೋನ್ ತೊಗೋಬೋದು. ಅದು ಹಾಗಾಗಿ ನನಗೆ ಖಾತಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನೋ ಒಂದು 50,000ನೋ 40,000ನೋ 30,000ನೋ ಏನೋ ಕೇಳೋದ್ರಿಂದ ನನಗೆ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಹಾಗಾಗಿ ನಾನು ಕೊಟ್ಟೇ ಮಾಡಿಸ್ತೀನಿ ಅನ್ನೋ ಜನಗಳು ಸಹ ಈಗಿದ್ದಾರೆ. ಹಾಗಾಗಿ ಇಂಥವ್ರ ವಿರುದ್ಧ ಯಾರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಏನಿದೆ ಲೀಗಲಿನೇ ಮಾಡ್ಕೊಳ್ಳಿ. ಯಾರು ನಿಮಗೆ ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ನೀವು ಅವ್ರ ವಿರುದ್ಧ ಆಕ್ಷನ್ ತೊಗೋಬೋದು. ನಿಮ್ಗೆ ಗೊತ್ತಿರೋ ವಕೀಲರ ಮೂಲಕನೋ ಅಥವಾ ಅಂದರೆ ನೀವು ಯಾರು ಅವ್ರ ಮೇಲಧಿಕಾರಿ ಯಾರು ಇರ್ತಾರೆ ಅವ್ರಿಗೂ ಒಂದು ಕಂಪ್ಲೇಂಟ್ ಮಾಡಿ, ಈ ಥರ ನನ್ನ ಹತ್ರ ದುಡ್ಡು ಕೇಳ್ತಾ ಇದ್ದಾರೆ, ಹಾಗಾಗಿ ನನಗೆ ಖಾತೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ಕಂಪ್ಲೇಂಟ್ ಮಾಡ್ಬೋದು. ಆದರೆ ನಿಮಗೆ ಖಾತೆ ಇಂಪಾರ್ಟೆಂಟ್ ಇರುತ್ತೆ, ಹಾಗಾಗಿ ಆದಷ್ಟು ಬೇಗ ನೀವು ಖಾತೆ ಮಾಡಿಸ್ಕೊಳ್ಳೇಬೇಕು. ನೀವು ಎಲ್ಲ ರೀತಿ ಡಾಕ್ಯುಮೆಂಟ್ ಸಹ ಸಬ್ಮಿಟ್ ಮಾಡ್ತೀರಾ, ಏನೇ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಇದೆ ಎಲ್ಲನೂ ಸಹ ಸಬ್ಮಿಟ್ ಮಾಡಿರ್ತೀರ. ಆದರೂ ಸಹ ಅವರು ನಿಮಗೆ ಖಾತೆನ ಮಾಡ್ಕೊಳ್ಳೋದಿಲ್ಲ. ಇನ್ ಟೈಮಲ್ಲಿ 45 ಡೇಸಲ್ಲಿ ಯಾವುದೇ ರೀತಿ ಒಂದು ಖಾತೆನ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಮ್ಯಾಂಡೇಟ್ರಿಯಾಗಿ 45 ವರ್ಕಿಂಗ್ ಡೇಸಲ್ಲಿ ಚೇಂಜ್ ಆಗಲೇಬೇಕು ಅಂತ ಇದೆ. ಆದರೆ ಇದನ್ನು ಯಾರೂ ಸಹ ಕೆಲಸ ಮಾಡ್ತಾ ಇಲ್ಲ. ಇದು ನಮ್ಮ ನತದೃಷ್ಟ ಅಂತಲೇ ಹೇಳ್ಬೋದು. ಮುಂದೆ ಒಂದು ಖಾತೆ ಚೇಂಜ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಖಾತೆ ಸರ್ಟಿಫಿಕೇಟ್ ತೊಗೊಂಡು ನೀವು ಏನು ಬೇಕು, ನಿಮ್ಮ ಏನೇನು ಯೂಸ್ ಇದೆ ಖಾತೆಯಲ್ಲಿ ಅದೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಒಂದು ವೇಳೆ ಪೌತಿ ಖಾತೆ ಆಗಿದ್ದರೆ, ಯಾರೋ ನಿಮ್ಮ ತಂದೆನೋ ಅಥವಾ ತಾಯಿನೋ ಅವ್ರ ಹೆಸರಲ್ಲಿ ಒಂದು ಪ್ರಾಪರ್ಟಿ ಇತ್ತು, ಅವ್ರು ತೀರ್ಕೊಂಡ ನಂತರ ನೀವು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಅವರು ಯಾರು ವ್ಯಕ್ತಿ ಸತ್ತಿರ್ತಾರೋ ಆ ವ್ಯಕ್ತಿದು ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕು, ಮತ್ತು ಅವ್ರದ್ದು ಹಿಂದೆ ಇದ್ದಂಥ ಖಾತಾ ಸರ್ಟಿಫಿಕೇಟ್ ಕೊಡಬೇಕು, ಮತ್ತು ಯಾರು ಅವ್ರಿಗೆ ಸರ್ವೇಯರ್ ಸರ್ಟಿಫಿಕೇಟ್ ಕೊಡಬೇಕು, ಯಾರು ಅವರ ಇರ್ತಾರೆ ಕಾನೂನಿನ ಪ್ರತಿನಿಧಿಗಳಿರ್ತಾರೆ ಅವ್ರದ್ದು ಸಹ ಒಂದು ಸರ್ಟಿಫಿಕೇಟ್ ಕೊಡಬೇಕು, ಸರ್ವೈವಲ್ ಸರ್ಟಿಫಿಕೇಟ್ ಕೊಡಬೇಕು, ಮತ್ತು ವಂಶವೃಕ್ಷ ಕೊಡಬೇಕು. ಅದೆಲ್ಲ ಕೊಟ್ಟರೆ ಮಾತ್ರ ನಿಮಗೆ ಒಂದು ಖಾತಾ ಅನ್ನೋದು ಚೇಂಜ್ ಆಗೋದು, ನಿಮ್ಮ ಹೆಸರು ಚೇಂಜ್ ಆಗೋದು. ಮತ್ತು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡಬೇಕು. ಯಾರು ಇವಾಗ ಎಕ್ಸಾಂಪಲ್ 4 ಜನ 5 ಜನ ಮಕ್ಕಳು ಇರ್ತಾರೆ, ನಿಮ್ಮೊಬ್ಬರ ಹೆಸರಿಗೆ ಒಂದು ಖಾತೆ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಅವರಿಂದ ಎಲ್ಲ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ತಂದು ಕೊಡಬೇಕು. ಅದೆಲ್ಲ ಕೊಟ್ಟರೆ ಮಾತ್ರ ಖಾತೆ ನಿಮ್ಮ ಹೆಸರಿಗೆ ಚೇಂಜ್ ಆಗೋದು. ಇದಿಷ್ಟು ಖಾತೆಗೆ ಸಂಬಂಧಿತ ಮಾಹಿತಿ. ಮತ್ತು ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, ಮ್ಯಾನ್ಯುವಲ್ ಖಾತಾ ಅಂದ್ರೇನು, ಈ ಖಾತಾ ಅಂದ್ರೇನು, ಈ ಮ್ಯಾನ್ಯುವಲ್ ಖಾತೆಗೂ ಈ ಖಾತೆಗೂ ಏನು ವ್ಯತ್ಯಾಸ ಇದೆ ಅಂತ. ಸ್ನೇಹಿತರೆ, ಮ್ಯಾನ್ಯುವಲ್ ಖಾತೆಗೂ ಈ ಖಾತೆಗೂ ಏನು ವ್ಯತ್ಯಾಸ ಇರೋಲ್ಲ, ಎರಡಕ್ಕೂ ಒಂದೇ ಪವರ್ ಇರುತ್ತೆ. ಮ್ಯಾನ್ಯುವಲ್ ಖಾತೆಗೂ ಅಷ್ಟೇ ಪವರ್ ಇರುತ್ತೆ, ಈ ಖಾತೆಗೂ ಅಷ್ಟೇ ಪವರ್ ಇರುತ್ತೆ. ಆದರೆ ಈಗ 2024 ಹೊಸದಾಗಿ ಒಂದು ರೆಸಲ್ಯೂಷನ್ ಪಾಸ್ ಆಗಿದೆ, ಎಲ್ಲರೂ ಸಹ ಕಂಪಲ್ಸರಿ ಈ ಖಾತಾ ಮಾಡಿಸ್ಕೊಳ್ಳೇಬೇಕು ಅಂತ. ಈ ಖಾತಾ ಅಂತ ಏನಿಲ್ಲ, ಎಲೆಕ್ಟ್ರಾನಿಕ್ ಖಾತಾ ಅಂದರೆ ನೀವು ಕಂಪ್ಯೂಟರೈಸ್ ಮೂಲಕ ನೀವು ಪಡ್ಕೊಳ್ಳೋಂಥ ಖಾತಾ. ನಿಮ್ಮ ಡಾಟಾ ಎಲ್ಲ ಕಂಪ್ಯೂಟ್ರಲ್ಲಿ ಫೀಡ್ ಆಗಿರುತ್ತೆ. ನೀವು ಎಲ್ಲಿ ಬೇಕಾದ್ರೂ ನೀವು ಹೋಗ್ಬಿಟ್ಟು ನಿಮ್ಮ ಖಾತಾನ ತೊಗೋಬೋದು, PDF ಮೂಲಕ ತೊಗೋಬೋದು, ಅದು ವ್ಯಾಲಿಡ್ ಆಗಿರುತ್ತೆ. ಮೊದಲೆಲ್ಲ ಒಂದು ನಿಮ್ಮ ಖಾತಾ ಬೇಕು ಅಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಹಾಕಿ ನಿಮ್ಮ ಖಾತಾ ಬುಕ್ಲೆಟ್ ಏನಿದೆ ಅವರಲ್ಲಿ ರಿಜಿಸ್ಟ್ರೇಷನ್ ಏನಿದೆ ಆ ರಿಜಿಸ್ಟ್ರಲ್ಲಿ ಒಂದು ಜೆರಾಕ್ಸ್ ಮಾಡಿಸಿ ನಿಮ್ಗೆ ಕೊಟ್ಟು ಸೀಲಾಗಿ ಕೊಡ್ತಾಯಿದ್ರು. ಇವಾಗ ಆ ಥರ ಏನಿಲ್ಲ. ಒಂದು ಖಾತಾ ಒಂದು ಎಕ್ಸ್ಟ್ರಾಕ್ಟ್ ಬೇಕು ಅಂತ ಹೇಳಿದ್ರೆ ನೀವು ಜಸ್ಟ್ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಅಲ್ಲೇ ಸಹ ನಿಮಗೆ ಸಿಕ್ಬಿಡುತ್ತೆ ಒಂದು ಖಾತಾ. ಹಾಗಾಗಿ ನೀವು ಈಸಿಯಾಗಿ ಒಂದು ಖಾತಾ ಸರ್ಟಿಫಿಕೇಟನ್ನು ತಗೋಬೋದು. ಆದರೆ
ಇವಾಗ ಮ್ಯಾನ್ಯಲ್ ಖಾತೆ ಎಲ್ಲೂ ಸಹ ಚಾಲ್ತಿಯಲ್ಲಿಲ್ಲ. ಕಂಪಲ್ಸರಿ ನೀವು ಈ ಖಾತೆ ಮಾಡಿಸ್ಕೊಳ್ಬೇಕು. ಯಾರು ಇನ್ನೂ ಈ ಖಾತೆ ಮಾಡಿಸ್ಕೊಂಡಿಲ್ಲ ಅವರೆಲ್ಲ ತಕ್ಷಣದಲ್ಲಿ ಈ ಖಾತೆ ಮಾಡಿಸ್ಕೊಳ್ಳಿ. ಈ ಖಾತೆ ಮಾಡಿಸ್ಕೋಬೇಕಾದ್ರೂ ಅಷ್ಟೇ ನಿಮಗೆ ಕೆಲವೊಂದು ರಿಕ್ವೈರ್ಡ್ ಡಾಕ್ಯುಮೆಂಟ್ನ ಕೇಳಿದರೆ ಆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಏನೇನಿದೆ ಅದೆಲ್ಲನೂ ಸಹ ನೀವು ಫುಲ್ಫಿಲ್ ಮಾಡಿದ್ರೆ ಮಾತ್ರನೇ ಈ ಖಾತೆ ಮಾಡ್ಕೊಳ್ಳೋದು. ಈಗೆಲ್ಲ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕಾವೇರಿ 2 ಬಂದ ಮೇಲೆ ರಿಜಿಸ್ಟ್ರೇಷನ್ ಆಗಬೇಕಾದ್ರೂ ಸಹ ಈ ಖಾತೆನ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ನೀವು ಈ ಖಾತೆ ಇಲ್ಲದೆ ಮ್ಯಾನ್ಯಲ್ ಖಾತೆ ಮಾಡೋರು ಸಹ ಅದು ಅಪ್ಲೋಡ್ ತೊಗೊಳ್ಳೋದಿಲ್ಲ. ನೀವು ಪ್ರಾಪರ್ಟಿ ಸೇಲ್ ಮಾಡೋಕ್ಕೂ ಹೋಗಲ್ಲ, ಇಲ್ಲ ಅಂದರೆ ಪ್ರಾಪರ್ಟಿಲಿ ಯಾವುದೇ ರೀತಿ ವ್ಯವಹಾರ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಈ ಖಾತೆ ಅನ್ನೋದು ಕಂಪಲ್ಸರಿ ಆಗಿದೆ. ಯಾರ್ಯಾರು ಈ ಖಾತೆ ಮಾಡಿಸ್ಕೊಂಡಿಲ್ಲ ಇವಾಗಲೇ ಅಪ್ಲಿಕೇಶನ್ ಹಾಕಿ ಈ ಖಾತೆ ಮಾಡಿಸ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಖಾತೆಗೆ ಸಂಬಂಧಪಟ್ಟ ಮಾಹಿತಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ನನಗೆ ಈ ಥರ ಡೌಟ್ ಇದೆ, ನನಗೆ ಡೌಟ್ ಕ್ಲಿಯರ್ ಮಾಡಿ ಅಂತ. ನನಗೆ ಗೊತ್ತಿದ್ದಷ್ಟು ಆದಷ್ಟು ನಿಮ್ಮ ಡೌಟ್ ಕ್ಲಿಯರ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದೇ ರೀತಿ ನಿಮಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿರಂತರವಾಗಿ ನನ್ನ ವಿಡಿಯೋ ಅಪ್ಡೇಟ್ಸ್ಗಳು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಆಗಬೇಕು ಅಂತ ಹೇಳಿದ್ರೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತು ನೀವೊಬ್ಬರೇ ತಿಳ್ಕೊಂಡ ಸಾಲ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನ ಮೂಡಿ.